ಜಾತ್ರೆ ಅಂದ್ರೆ ಹೂ ಹಣ್ಣು ಕಾಯಿ ಅಂತ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ದೇವರಿಗೆ ಭಕ್ಷ್ಯಗಳನ್ನ ನೈವೇದ್ಯ ಮಾಡಿ ಭಕ್ತಿ ಮೆರೀತಾರೆ. ಆದರೆ ಅಲ್ಲಿ ಮಾತ್ರ ಗಾಂಜಾವನ್ನೇ ಸಮರ್ಪಣೆ ಮಾಡಲಾಗುತ್ತೆ. ಗಾಂಜಾ ಮತ್ತಿನಲ್ಲೇ ಅಲ್ಲಿ ಭರ್ಜರಿ ಜಾತ್ರೆ ಆರಂಭವಾಗಿದೆ. ಎಲ್ಲರ ಕೈಯಲ್ಲೂ ಗಾಂಜಾ, ಎಲ್ಲರಿಂದಲೂ ಧಮ್ಮಾರೋ ಧಮ್. ಇಲ್ಲಿಗೆ ಬರೋ ಭಕ್ತರು ಗಾಂಜಾ ಹಂಚಿದ್ರೆ ಸಾಧುಗಳು ಮತ್ತಿನ ಲೋಕದಲ್ಲೇ ತೇಲಾಡ್ತಿದ್ರು. ಈ ಮತ್ತಿನ ಲೋಕ ಕಂಡಿದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಂಥಣಿಯ ಮೌನೇಶ್ವರ ಜಾತ್ರೆಯಲ್ಲಿ. 5 ದಿನ ನಡೆಯೋ ಮೌನೇಶ್ವರ ಜಾತ್ರೆ ಗಾಂಜಾ ಮತ್ತಿನಿಂದಲೇ ಪ್ರಸಿದ್ಧವಾಗಿದೆ. ಇಲ್ಲಿರೋ ಕೈಲಾಸ ಕಟ್ಟೆಯಲ್ಲಿ ಕೂತು ಸಾಧುಗಳು ಗಾಂಜಾ ಹೊಡೆಯುತ್ತಿದ್ರೆ ಭಕ್ತರು ಗಾಂಜಾವನ್ನ ಸಾಧುಗಳಿಗೆ ಅರ್ಪಣೆ ಮಾಡ್ತಿದ್ರು. ಕರ್ನಾಟಕ ಮಾತ್ರವಲ್ಲ, ನೆರೆಯ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಇಲ್ಲಿಗೆ ಸಾಧುಗಳು ಬರ್ತಾರೆ. ಅಷ್ಟೇ ಯಾಕೆ, ಉತ್ತರ ಪ್ರದೇಶ, ತಮಿಳುನಾಡಿನಿಂದಲೂ ಬರೋ ಸಾಧುಗಳು ಗಾಂಜಾ ಮತ್ತನ್ನ ನೆತ್ತಿಗೇರಿಸಿಕೊಂಡು ಕೈಲಾಸ ಕಟ್ಟೆಯಲ್ಲೇ ತೇಲಾಡ್ತಾರೆ. ಗಂಗಪ್ಪಯ್ಯನಿಗೆ ಕೈಲಾಸವನ್ನು ಅಂಗೈಯಲ್ಲಿ ಕೈಲಾಸ ತೋರಿಸಿದ ಸ್ಥಳ ಇದು. ಹಂಗಾಗಿ ಕೈಲಾಸ ಕಟ್ಟೆ ಅಂದರೆ ಎಲ್ಲರಿಗೆ ಸಾಧು ಸಂತೃಷ್ಟರು ಎಲ್ಲರಿಗೆ ಇಲ್ಲಿ ಇರುವಂಥ ಸ್ಥಳ ಇದು. ಕರ್ನಾಟಕ ಮಂದಿನ ಇಲ್ಲಿ ಅವರಿಗೆ ಗಾಂಜಾ ಆಗ್ಬೋದು, ಅವರಿಗೆ ಪ್ರಸಾದ ದರವೊಂದು ಇಲ್ಲಿ ಸಾಧು ಸಂತೃಷ್ಟರಿಗೆ ಇಲ್ಲೆಲ್ಲ ಸಿಗ್ತದೆ ವ್ಯವಸ್ಥೆ. ಹಿಂದೊಮ್ಮೆ ಕೈಲಾಸ ಕಾಣುವುದಕ್ಕೆ ಅಂತ ಭಕ್ತರು ಕಾಶಿ ಯಾತ್ರೆ ಕೈಗೊಂಡಿದ್ರಂತೆ. ಆಗ ಪವಾಡ ಪುರುಷ ಮೌನೇಶ್ವರರು ಕಾಶಿಗೆ ಯಾಕೆ ಹೋಗ್ತೀರಾ, ಇಲ್ಲೇ ಕೈಲಾಸ ತೋರಿಸ್ತೇನೆ ಅಂತ ತನ್ನ ಶಿಷ್ಯರಿಗೆ ಅಂಗೈಯಲ್ಲೇ ಕೈಲಾಸ ತೋರಿಸಿದ್ರಂತೆ. ಹೀಗಾಗಿ ಶತಮಾನಗಳಿಂದಲೂ ಈ ಕಟ್ಟೆಗೆ ಕೈಲಾಸ ಕಟ್ಟೆ ಅಂತಾನೆ ಕರೆಯುತ್ತಾರೆ. ಇಲ್ಲಿಗೆ ಬರೋ ಸಾಧುಗಳಿಗೆ ಗಾಂಜಾ ಅರ್ಪಿಸಿದ್ರೆ ಒಳಿತಾಗುತ್ತೆ ಅನ್ನೋ ನಂಬಿಕೆ ಭಕ್ತರಿಗಿದೆ. ಹೀಗಾಗಿ ಇಲ್ಲಿ ಗಾಂಜಾ ಹಂಚಲಾಗುತ್ತೆ. ಜಾತ್ರೆ ವೇಳೆ ಇಲ್ಲಿ ಗಾಂಜಾ ಸೇವನೆಗೆ ನಿರ್ಬಂಧ ಇಲ್ಲ ಅನ್ನೋ ಅಲಿಖಿತ ನಿಯಮ ಬೇರೆ ಇರೋದ್ರಿಂದ ದೂರದ ಊರುಗಳಿಂದಲೂ ಸಾಧುಗಳು ಬರ್ತಾರೆ. ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಗುಜರಾತ್, ಯುಪಿ ಅನೇಕ ವಿಧ ಸುಮಾರು ಒಂದು 15 ರಾಜ್ಯದಿಂದಲೂ ಬಂದಿದ್ದಾರೆ ಸಾಧುಗಳು. ಆ ಕೈಲಾಸ ಅವರೆಲ್ಲೇ ಬಂದರೂ ಕೈಲಾಸ ಕಟ್ಟೆನೆ. 1-2 ದಿನ ಆ ಕಡೆ ಇರ್ತಾರೆ ನದಿಯಿಂದ ಆಚೆ, ಮತ್ತೆ ತೇರಿನ ದಿನ ಬತ್ತು ಅಂದರೆ ಪೂರ್ತಿ ಎಲ್ಲ ಸಾಧುಗಳು ಯಾರು ಮಿಸ್ ಆದಂಗೆ ಇದರಲ್ಲಿ ಇರ್ತಾರೆ. 5 ದಿನಗಳ ತಿಂಥಣಿ ಮೌನೇಶ್ವರ ಜಾತ್ರೆ ಇಂದಿನಿಂದ ಆರಂಭವಾಗಿದ್ದು ಇನ್ನೂ 4 ದಿನ ಇಲ್ಲಿ ಗಾಂಜಾ ಮತ್ತು ಇರಲಿದೆ. ಅಮೀನ್ ಹೊಸೂರ್, TV9 ಯಾದಗಿರಿ.